ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾವುದೇ ಜಂಜಾಟ ಇಲ್ಲದೆ ಪ್ರೆಷರ್ ಕುಕ್ಕರಲ್ಲಿ ಸುಲಭವಾಗಿ ಮಟನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ನಮಸ್ಕಾರ ಎಲ್ಲರಿಗೂ. ಮಟನ್ ಬಿರಿಯಾನಿ ಅಂದ ತಕ್ಷಣವೇ ಯಾವ ರೀತಿ ಮಾಡೋದು ಅಂತ ತುಂಬ ಜನಕ್ಕೆ ಟೆನ್ಷನ್ ಆಗಿರುತ್ತೆ. ಅದರಲ್ಲಿ ಕೂಡ ತುಂಬ ಮಸಾಲೆಗಳು ಹಾಕಬೇಕು, ಮಿಕ್ಸಿಗೆ ರುಬ್ಬಬೇಕು ಅನ್ನೋದು ಟೆನ್ಷನ್ ಇರುತ್ತೆ. ಇಲ್ಲಿ ನೋಡಿ, ನಾನು ನಿಮಗೆ ತೋರಿಸ್ಕೊಟ್ಟಿರೋ ಹಾಗೆ ನೀವು ಮಾಡಿಕೊಂಡ್ರೆ ಈಸಿಯಾಗಿ ಆಗುತ್ತೆ. ಫಸ್ಟು 1 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಮಟನ್ ಬಿರಿಯಾನಿ ಹಾಕ್ತಾಯಿದ್ದೀನಿ, ಮಟನ್ ಮಸಾಲ ಬಿರಿಯಾನಿ. ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಚಿಕನ್ ಮಸಾಲ ಕೂಡ ಹಾಕಿದ್ದೀನಿ. ಹಾಗೆ ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಅರ್ಧ ಗಾತ್ರದಷ್ಟು ನಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು ಹಿಂಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಪುದೀನಾನ ಹಾಕ್ಕೊತಾ ಇದ್ದೀನಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ, ಹಾಗೆ ಸ್ಮೆಲ್ ಚೆನ್ನಾಗಿರುತ್ತೆ ಅಂಥೇಳಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ನೋಡಿ, ಇಲ್ಲಿ ನಾನು ಅರ್ಧ ಬಟ್ಲಾಗುವಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಳತೆ ಪ್ರಕಾರ ಹೇಳುವಾಗಿದ್ದರೆ ಅರ್ಧ ಕಪ್ ಆದರೆ ಸಾಕಾಗುತ್ತೆ. 3 ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಅರಿಶಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಹಾಕಿದ ಮೇಲೆ ಖಾರ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಖಾರನ ತೊಗೊತಾ ಇದ್ದೀನಿ. ಖಾರ ಸ್ವಲ್ಪ ಸ್ಪೈಸಿಯಾಗಿರಲಿ ರೈಸು ಅಂತೇಳಿ 2 ಟೇಬಲ್ ಸ್ಪೂನ್ ಆಗಿದ್ರೆ ಸಾಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಮತ್ತೆ ಎಲ್ಲೂ ಆ್ಯಡ್ ಮಾಡೋಕ್ಕೆ ಹೋಗೋದಿಲ್ಲ ಅಡುಗೆ ಮಾಡೋ ಟೈಮ್ನಲ್ಲಿ, ಸೊ ಹಾಗಾಗಿ ಉಪ್ಪನ್ನ ಇಲ್ಲೇ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈಗ ಮಟನ್ಗೆ ನಾವು ಮಸಾಲ ಏನು ಮಾಡ್ಕೊಂಡಿದ್ವಲ್ವ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆಗಳ ಕಾಲ ಬಿಡಬೇಕಾಗುತ್ತೆ. ಈಗ 1 ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಹಾಕಿದ ತಕ್ಷಣವೇ ಚೆನ್ನಾಗಿ ಕೈಯಿಂದ ಕಲಿಸ್ಕೊಳ್ಳಿ. ಒಂದು 2 ನಿಮಿಷ ಆದರೆ ಸಾಕು. ಮಟನ್ಗೆ ಏನಿದೆ ನೋಡಿ, ಈ ಮಸಾಲೆ ಕರೆಕ್ಟಾಗಿ ಹೊಂದ್ಕೋಬೇಕು, ಅಲ್ಲಿವರೆಗೂ ನೀವು ಚೆನ್ನಾಗಿ ಕಲಿಸ್ಕೊಳ್ಳಿ. ಇದನ್ನು ಕಲಿಸ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಇಟ್ಟರೆ ಸಾಕು ಸ್ನೇಹಿತರೆ. ಈಸಿಯಾಗುತ್ತೆ, ಅಡುಗೆ ಮಾತ್ರ ಸೂಪರಾಗಿರುತ್ತೆ. ನೀವು ಬಿಡೋಕ್ಕೆ ಇಷ್ಟ ಇಲ್ಲ ಅನ್ನೋ ಹಾಗಿದ್ರೆ ಒಂದು 5 ನಿಮಿಷ ಬಿಟ್ಟರು ಸಾಕಾಗುತ್ತೆ. ಈಗ ಇಲ್ಲಿ ಬರೀ ಬಿರಿಯಾನಿಗೆ ಏನು ಬೇಕು ಅಂತಂದರೆ ರೈಸ್ನ ತೊಗೊತಾ ಇದ್ದೀನಿ. 1 ಗ್ಲಾಸ್ ಆಗುವಷ್ಟು ರೈಸ್ ತೊಗೊಂಡ್ರೆ 2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಬೇಕು. ನಾನಿಲ್ಲಿ 2 ಗ್ಲಾಸ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಫಸ್ಟಿಗೆ ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು 1 ಅಥವಾ 2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ಒಂದು ಸೈಡಿಗೆ ಇಟ್ಕೊಂಬಿಡಿ. ಅಡುಗೆ ಆಗೋವರೆಗೂ ಏನಿದೆ ನೋಡಿ, ಕುಕ್ಕರ್ಗೆ ರೆಡಿ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ಏನಿದೆ ಅಕ್ಕಿ ಚೆನ್ನಾಗಿ ನೆನೆದ್ರೆ ಇನ್ನೂ ಚೆನ್ನಾಗಿ ಉದ್ರಾಗಿ ಸ್ಮೂತಾಗಿ ಬರುತ್ತೆ. ಈಗ ಪ್ರೆಷರ್ ಕುಕ್ಕರ್ನಲ್ಲಿ ನೋಡಿ, ನಾನು ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ, ಯಾಕಂದರೆ ನಾನಿಲ್ಲಿ 2 ಗ್ಲಾಸ್ ಹಾಕುವಷ್ಟು ಅಕ್ಕಿನ ಹಾಕೊಳೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇಟ್ಕೋಬೇಕಾಗುತ್ತೆ. ಇಲ್ಲಿ ಒಂದು ದೊಡ್ಡ ಗಾತ್ರದಲ್ಲಿರುವಂಥ ಈರುಳ್ಳಿನ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಲರ್ ಏನಿದೆ ನೋಡಿ, ಈ ರೀತಿ ಡಾರ್ಕ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಎಣ್ಣೆಯಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಸ್ವಲ್ಪ ಸೈಡಿಗೆ ಸರಿಸ್ಕೊಂಬಿಡಿ. ನೀವು ಇದನ್ನೇನು ತೆಗಿಯೋದೇನು ಅವಶ್ಯಕತೆ ಇರೋದಿಲ್ಲ. ನಮಗೆ ಕೆಲಸ ಜಲ್ದಿ ಆಗಬೇಕು ಅನ್ನೋಗಿದ್ರೆ ಈ ರೀತಿ ಮಾಡ್ಕೋಬೋದು. ಹಾಗೆ ಎಲ್ಲ ಥರದ ಮಸಾಲೆಗಳನ್ನು ಹಾಕ್ಕೊಳ್ಳಿ. ಜೀರಿಗೆ ಮತ್ತು ಪಲಾವ್ ಎಲೆ, ಚಕ್ಕೆ, ಲವಂಗ, ಕರಿಮೆಣಸು, ಹಾಗೆ ಒಂದು ಚಕ್ರ ಎಲ್ಲವನ್ನು ಕೂಡ ಹಾಕಿದ್ದೀನಿ. ಈಗ ಇವೆಲ್ಲವನ್ನು ಕೂಡ ಹಾಕಿಬಿಟ್ಟು ಒಂದು ಸತಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ಲೇಮ್ ಏನಿದೆ ನೋಡಿ, ಸ್ವಲ್ಪ ಹೈ ಇಟ್ಕೊಳ್ಳಿ ಈ ಸಮಯದಲ್ಲಿ. ಹಾಗೆ ನೆಕ್ಸ್ಟ್ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂಥ ಮಟನ್ ಏನಿದೆ ಅಲ್ವಾ ಮಸಾಲ, ಅದನ್ನು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿರುವಂತಹ ಹಸಿ ವಾಸನೆ ಹೋಗ್ಬಿಟ್ಟು ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಇಡೋದ್ರಿಂದ ಎಣ್ಣೆ ಚೆನ್ನಾಗಿ ಬಿಟ್ಕೊಳುತ್ತೆ. ಮಟನ್ನಲ್ಲಿ ಕೊಬ್ಬಿನಂಶ ಜಾಸ್ತಿ ಇರೋದ್ರಿಂದ ಎಣ್ಣೆ ಬಿಟ್ಕೊಳುತ್ತೆ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂದರೆ ಇವಾಗ ಕರೆಕ್ಟಾಗಿ ಮಸಾಲೆ ಏನಿದೆ ರೆಡಿಯಾಗಿದೆ ಅಂತ ಅರ್ಥ. ಈಗ ಇದಕ್ಕೆ ನಾವು ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಏನಿದೆ ಅದನ್ನು ಹಾಕ್ಕೊಂಡ್ಬಿಡೋಣ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೀವೇನಾದರೂ ಬಾಸುಮತಿ ರೈಸ್ ತೊಗೊಂಡಿದ್ರೆ ನೀವು 2 ಗ್ಲಾಸ್ ಅಕ್ಕಿಗೆ ಟೋಟಲಾಗಿ 3.5 ಕಪ್ ಆಗಬೇಕಂದ್ರೆ 3.5 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೋಬೇಕಾಗತ್ತೆ. ನಾವು ಇಲ್ಲಿ ಅರ್ಧ ಗಂಟೆ ಮುಂಚೆನೇ ಅಕ್ಕಿ ನೆನೆ ಇಟ್ಕೊಂಡಿರೋದು. ಬಾಸುಮತಿ ರೈಸ್ ಕೂಡ ಅರ್ಧ ಗಂಟೆ ಮುಂಚೆ ನೆನೆ ಇಟ್ಕೊಂಡಿರೋ ಹಾಗಿದ್ರೆ ನೀವು ಇಲ್ಲಿ 3.5 ಗ್ಲಾಸ್ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ನಾರ್ಮಲಾಗಿ ಡೈಲಿ ಯೂಸ್ ಮಾಡುವಂಥ ರೈಸ್ ಸೋನಾ ಮಸೂರಿ ಅಕ್ಕಿ ಏನಿರುತ್ತಲ್ವ ಅದನ್ನೇ ತೊಗೊಂಡಿರೋದು. ಹಾಗಾಗಿ ಇಲ್ಲಿ ನಾನು 4 ಗ್ಲಾಸ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ಈ ಗ್ಲಾಸಿನ ಸೈಜು, ಈ ಗ್ಲಾಸಿನಿಂದನೇ ನಾನು ಕರೆಕ್ಟಾಗಿ 4 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ಈಸಿಯಾಗಿ ಸುಲಭವಾಗಿ ಮಾಡ್ಕೋಬೋದು. ಮಟನ್ ಬಿರಿಯಾನಿ ಇಷ್ಟು ಈಸಿಯಾಗಿ ಒಂದು 10 ನಿಮಿಷದ ಒಳಗಡೆ ಆಗುತ್ತೆ ಅಂತಂದರೆ ನಂಬೋತೀರಾ? ಇಷ್ಟು ಸುಲಭವಾಗಿ ಮಾಡ್ಕೋಬೋದು ನೋಡಿ. ನೋಡಿದ್ರಲ್ಲ, ಈಗ 4 ಗ್ಲಾಸ್ ಹಾಕಿದ ಮೇಲೆ ಇದಕ್ಕೆ
ಉದುರಾಗಿ ರೈಸ್ ಬರಬೇಕು ಅನ್ನೋ ಹಾಗಿದ್ರೆ ಒಂದು ಸಿಂಪಲ್ ಟ್ರಿಕ್ ಏನಪ್ಪ ಅಂತಂದರೆ ನಾವಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಒಂದು ಸ್ವಲ್ಪ ತುಪ್ಪ ಹಾಕೋದ್ರಿಂದ ಪ್ರೆಷರ್ ಕುಕ್ಕರ್ ಹೊರಗಡೆಯಿಂದ ಯಾವುದೇ ಮಸಾಲೆಗಳು ಹೋಗೋದಿಲ್ಲ, ಹಾಗೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಉದುರಾಗಿ ರೈಸ್ ಬರುತ್ತೆ. ಸ್ವಲ್ಪ ಇಲ್ಲಿ ಕಸೂರಿ ಮೆಂತಿನ ಮೇಲ್ಗಡೆಯಿಂದ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಸೂರಿ ಮೆಂತಿ ಕೂಡ ಹಾಕಿದ ಮೇಲೆ ಒಂದು ಸತಿ ನೀಟಾಗಿ ನಾವು ಕೈ ಆಡಿಸ್ಕೋಬೇಕಾಗತ್ತೆ. ಒಂದು ಕೈ ಚಮಚ ತೊಗೊಂಡ್ಬಿಟ್ಟು ಒಂದು ಸತಿ ಹಾಕ್ಬಿಡಿ. ಈಗ ಇದಕ್ಕೆ 3 ವಿಸಿಲ್ನ ಓಡಿಸ್ಬೇಕು. ಈಗ ನಾನು ಕ್ಲೋಸ್ ಮಾಡಿಕೊಂಡು 3 ವಿಸಿಲ್ನ ಹಾಕ್ಸಿದ್ದೀನಿ. ನೋಡಿ ರೆಡಿಯಾಗಿದೆ ನಮ್ಮ ಈ ಒಂದು ಮಟನ್ ಬಿರಿಯಾನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸ್ನೇಹಿತರೆ. ಒಂದು ಸತಿ ನೀವು ಕೂಡ ಈ ರೀತಿ ಪ್ರೆಷರ್ ಕುಕ್ಕರಲ್ಲಿ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದಂಥ ಹೋಟೆಲ್ ರೆಸ್ಟೋರೆಂಟ್ಗೆ ಹೋಗೋದಿಲ್ಲ, ಮನೆಯಲ್ಲೇ ಮಾಡ್ಕೊಂಡು ತಿಂತೀರಾ. ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು. ವಾರ ಪೂರ್ತಿ ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಂದು ಸತಿ ಮಾಡ್ಕೊಳ್ಳಿ. ರೊಟ್ಟಿ, ಪಲ್ಯ, ಚಪಾತಿ, ಇಡ್ಲಿ ಎಲ್ಲವನ್ನು ಕೂಡ ಮರಿತೀರಾ. ಕೇವಲ ಈ ಮಟನ್ ಬಿರಿಯಾನಿ ಇದ್ದರೆ ಸಾಕು ಅಂತ ಹೇಳ್ತೀರಾ, ಅಷ್ಟು ಚೆನ್ನಾಗಿ ಬಂದಿದೆ. ಯಾರಾದರೂ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋ ಹಾಗಿದ್ದರೆ ಡೆಫಿನೆಟ್ಲಿ ಟ್ರೈ ಮಾಡಿ. ನಿಮಗೆ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬಹುದು. ಅಷ್ಟು ಸುಲಭವಾಗಿ ಈಸಿ ಮೆಥಡ್ನಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ.